ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಇವತ್ತು ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರು. ತಾಯಿ ಮೂಕಾಂಬಿಕೆಯ ದರ್ಶನ ಪಡೆದ್ರು. ಇನ್ನು ತಮ್ಮ ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಅಭಿಮಾನಿ ಸಾಗರವೇ ತುಂಬಿತ್ತು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೂಕಾಂಬಿಕೆ ನಂಬಿದವರ ಕಾಪಾಡು ಅಂಬಿಕೆ, ಮಹಾಶಕ್ತಿಯ ಜಗದಂಬಿಕೆ. ಉಡುಪಿಯ ಕೊಲ್ಲೂರು ದೇಗುಲ ಜಗತ್ ಪ್ರಸಿದ್ಧ. ಇಲ್ಲಿ ನಿತ್ಯ ನೂರಾರು ಭಕ್ತರು ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಇಂಥ ಪೌರಾಣಿಕ ಹಿನ್ನೆಲೆ ಇರುವ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ತಮಿಳುನಾಡು ಸಿಎಂ ವಿಜಯ್ ಭೇಟಿ ಕೊಟ್ಟಿದ್ರು. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದುಕೊಂಡ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಸಲ್ಲಿಸಿ ದೇವಿಗೆ ಹಣ್ಣು, ಹಂಪಲು, ಸೀರೆ ಜೊತೆಗೆ ಖಡ್ಗ ಸಮರ್ಪಿಸಿದ್ರು. ವಿಜಯದ ಸಂಕೇತವಾಗಿ 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗ ಅರ್ಪಿಸಿದ್ರು. ವಿಜಯ್ ಕೈಗೆ ಅರ್ಚಕರು ರಕ್ಷದಾರ ಕಟ್ಟಿ ಆಶೀರ್ವಾದಿಸಿದ್ರು. ಬೆಳ್ಳಿ ಖಡ್ಗದ ಸಮರ್ಪಣೆ ವಿಶೇಷತೆ ಏನು ಅಂತಂದ್ರೆ, ಋಣ ವಿಮೋಚನೆಗಾಗಿ ಅಂದ್ರೆ ಹರಕೆಯ ಋಣ ತೀರಿಸಲು ಬೆಳ್ಳಿ ಖಡ್ಗ ನೀಡಲಾಗುತ್ತೆ. ಗೊತ್ತಿಲ್ಲದ ಶತ್ರುಗಳ ನಿಗ್ರಹಕ್ಕಾಗಿ ಖಡ್ಗ ಅರ್ಪಿಸಲಾಗುತ್ತೆ. ಬೆಳ್ಳಿ ಖಡ್ಗ ಸಮರ್ಪಣೆ ವಿಶೇಷತೆ ಏನು? 1 ಕೆಜಿ 600 ಗ್ರಾಂ ಖಡ್ಗ ಸಲ್ಲಿಕೆ ಹಿಂದೆ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಇದೆ. 1+6 ಸೇರಿದ್ರೆ 7 ಆಗುತ್ತೆ. 7 ಅಂದ್ರೆ ಸಪ್ತಮ ಸ್ಥಾನ. ಸಪ್ತಮ ಸ್ಥಾನ ಅಂದ್ರೆ ಪತಿ ಪತ್ನಿ ಸ್ಥಾನ. ಸಪ್ತಮ ಅಂದ್ರೆ ಔದ್ಯೋಗಿಕ ಸ್ಥಾನ. ಭದ್ರಪಡಿಸುವ ಸಂಖ್ಯೆ ಅಂದ್ರೆ ಅದು 7. ಕೊಲ್ಲೂರು ಕ್ಷೇತ್ರದಲ್ಲಿಯೂ 7 ದೇವತೆಗಳ ಸ್ಥಾನಗಳಿವೆ. 7 ದೇವತೆಗಳ ಸ್ಥಾನವಿರುವ ಕ್ಷೇತ್ರಕ್ಕೆ ಖಡ್ಗ ಸಲ್ಲಿಕೆ ಮಾಡಲಾಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳು, ಕಾಳಿ, ಲಕ್ಷ್ಮೀ, ಸರಸ್ವತಿ 3 ದೇವತೆಗಳು, ಆದಿ ಶಂಕರಾಚಾರ್ಯರು ಸೇರಿ 7 ದೇವತೆಗಳ ಸ್ಥಾನವು ಕೊಲ್ಲೂರು ಕ್ಷೇತ್ರದಲ್ಲಿದೆ. ಪ್ರಾಚೀನ ವೈದಿಕ ಸಂಖ್ಯಾಶಾಸ್ತ್ರದ ಪ್ರಕಾರ ವಿಜಯ್ ಖಡ್ಗ ಅರ್ಪಿಸಿದ್ದಾರೆ. ಇಲ್ಲಿ ಮೊದಲು ಡೈರೆಕ್ಟ್ ಆಗಿ ಖಡ್ಗದ ಬಗ್ಗೆನೇ ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು ಅಂತಂದ್ರೆ, ರಜತ ಅಂದ್ರೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ ಅಂತ. ಈ ಬೆಳ್ಳಿಯನ್ನ ಕೊಡ್ತಕ್ಕಂತಹದ್ದು ಋಣ ವಿಮೋಚನೆಗೆ ಅಂತ. ನಾವು ಬಹಳ ಕಾಲದಿಂದ ಏನಾದ್ರೂ ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಗಳನ್ನ ಮಾಡಿದಾಗ, ಹರಿಕೆಯನ್ನ ಮಾಡಿದಾಗ, ಆ ಹರಿಕೆಯ ಒಂದು ಋಣವನ್ನ ತೀರಿಸುವುದಕ್ಕಾಗಿ ಧಾತು, ನೀವು ಹೇಳ್ತಾ ಇದ್ರಿ ಹಿಂದೆ ಬಂಗಾರದ್ದು ಕೊಟ್ಟಿದ್ರು ಅಂತ 84ನೇ ಇಸ್ವಿಯಲ್ಲಿ MGR ಅವರು. ಆದ್ರೆ ಇವಾಗ ರಜತದ್ದು ಕೊಡ್ತಾ ಇದ್ದಾರೆ. ಈ ರಜತ ಅಂತಕ್ಕಂಥದ್ದು ಋಣವನ್ನ ಪರಿಹಾರ ಮಾಡ್ಲಿಕ್ಕೆ ಇರತಕ್ಕಂಥದ್ದು. ತಮಿಳುನಾಡು ಸಿಎಂ ವಿಜಯ್ಗೆ ದೇಗುಲದ ಆಡಳಿತ ಮಂಡಳಿಯಿಂದ ಕೊಲ್ಲೂರು ಮೂಕಾಂಬಿಕೆಯ ಬೆಳ್ಳಿ ಫೋಟೋ ಉಡುಗೊರೆ ನೀಡಲಾಯಿತು. ಇದಕ್ಕೂ ಮೊದಲು ದೇಗುಲಕ್ಕೆ ಆಗಮಿಸಿದ ವಿಜಯ್ಗೆ ದೇವಳದ ವತಿಯಿಂದ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ದೇವಳದ ಕಮಿಟಿಯ ಅಧ್ಯಕ್ಷರು ಸದಸ್ಯರಿಂದ ಸ್ವಾಗತ ಕೋರಿದ್ರು. ಸುರಿಯುವ ಮಳೆಯ ನಡುವೆಯೇ ಸಿಎಂ ವಿಜಯ್ಗೆ ಭವ್ಯ ಸ್ವಾಗತ ಸಿಕ್ತು. ಪೊಲೀಸರು ದೇಗುಲದ ಒಳಾಂಗಣ ಹಾಗೂ ಹೊರಾಂಗಣ ಖಾಲಿ ಮಾಡಿಸಿದ್ರು. ಕೆಂಪು ಬಣ್ಣದ ಶಾಲು ಹೊದ್ದಿದ್ದ ವಿಜಯ್ ಎಲ್ಲರಿಗೂ ನಮಸ್ಕರಿಸುತ್ತಲೇ ದೇಗುಲದ ಒಳ ಹೋದ್ರು. ದೇಗುಲದ ಮುಂಭಾಗದಲ್ಲಿರುವ ಧ್ವಜಕ್ಕೆ ನಮಿಸಿ ವಿಜಯ್ ದೇಗುಲಕ್ಕೆ ಎಂಟ್ರಿ ಕೊಟ್ಟರು. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪ ನೀಡಲಾಯಿತು. ಅರ್ಚಕರ ಸಮ್ಮುಖದಲ್ಲೇ ಸಂಕಲ್ಪ ಮಾಡಿ ಕೈ ಮುಗಿದ ಸಿಎಂ ವಿಜಯ್ ವಿಶೇಷ ಪೂಜೆ ನೆರವೇರಿಸಿದ್ರು. ಕೊಲ್ಲೂರು ಮೂಕಾಂಬಿಕೆಗೆ ವಿಐಪಿಗಳು ಬರ್ತಾ ಇರುವುದು ಇದೇ ಮೊದಲೇನಲ್ಲ. ಈ ಹಿಂದೆ MGR, ಜಯಲಲಿತಾ, ಇಳಿಗೆರಾಜ ಕೂಡ ಮೂಕಾಂಬಿಕಾ ದರ್ಶನ ಪಡೆದಿದ್ರು. ಇನ್ನು ವಿಜಯ್ ಕುಟುಂಬದವರು ಕೂಡ ಅನೇಕ ಬಾರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ಮುಂಚೆ ಜಯಲಲಿತಾ CM ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಂದು ಹೋಗ್ತಾ ಇದ್ರು. ಆನಂತರದಲ್ಲಿ ಸ್ಟಾಲಿನ್ ಅವರು ಬರಲಿಲ್ಲ, ಬಟ್ ಸ್ಟಾಲಿನ್ ಕುಟುಂಬದವರು, ಅವರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇದ್ರು. ಹಾಗೆ ವಿಜಯ್ ಅವರ ಕುಟುಂಬದವರು ಬರ್ತಾ ಇದ್ರಂತೆ ಇಲ್ಲಿ ಮುಂಚೆ. ವಿಜಯ್ ಅವರು CM ಆದಮೇಲೆ ಈಗ ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ. ಶುಕ್ರವಾರ ಅಂದ್ರೆ ದೇವಿಗೆ ಪ್ರಿಯವಾದ ವಾರ. ಇದೇ ದಿನ ವಿಜಯ್ ಸಂಕಲ್ಪ ಮಾಡಿದ್ದಾರೆ ಅಂತ ದೇಗುಲದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರವರು TV9 ಬಳಿ ಮಾತನಾಡಿದ್ರು.
ಇವತ್ತು ಶುಕ್ರವಾರವೇ ಭೇಟಿ ಕೊಡಲಿಕ್ಕೆ ಏನಾದರೂ ವಿಶೇಷತೆ ಇದೆಯಾ ಅಥವಾ ಈ ಒಂದು ದಿನದ ಏನಾದರೂ ವಿಶೇಷತೆ ಇದೆಯಾ ಏನು? ಇಲ್ಲ, ಹಾಗೇನೂ ಇಲ್ಲ. ಶುಕ್ರವಾರ ಎಲ್ಲ ದೇವಿ ದೇವಸ್ಥಾನಕ್ಕೂ ವಿಶೇಷನೇ. ಕೊಲ್ಲೂರಲ್ಲಿ ವಿಶೇಷವಾದಂಥ ದಿವಸ ಶುಕ್ರವಾರ ದೇವಿ ಆರಾಧನೆ ನಡೀತದೆ. ಹಾಗಾಗಿ ಶುಕ್ರವಾರ ಅವರು ಸಂಕಲ್ಪ ಮಾಡಿರ್ಬೋದು. ಯಾವುದೇ ಸಂಕಲ್ಪ ಇಟ್ಟುಕೊಂಡು ಆ ಸಂಕಲ್ಪ ಸಿದ್ಧಿಯಾಗಿದೆ. ಅವರೀಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಹಿಂದಿನ 2 ಮುಖ್ಯಮಂತ್ರಿಗಳು ಕೂಡ ಆ ಸಂಕಲ್ಪದಿಂದ ಇಲ್ಲಿ ಬಂದಿರತಕ್ಕಂಥದ್ದು, ಸಮರ್ಪಣೆ ಮಾಡಿರುವಂಥದ್ದು. ಹಾಗೆ ಇನ್ನು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ನಿನ್ನೆ ದೆಹಲಿಯಲ್ಲಿದ್ರು. ಹೀಗಾಗಿ ಅಲ್ಲಿಂದಲೇ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿದ್ರು. ಮಂಗಳೂರಿಗೆ ಬಂದ ತಮಿಳುನಾಡು ಮುಖ್ಯಮಂತ್ರಿಯನ್ನ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ವಾಗತಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಖಾದರ್, ಕರಾವಳಿ ಜನರ ಬಗ್ಗೆ ವಿಜಯ್ ಹೊಗಳಿದ್ರು ಅಂತ ಹೇಳಿದ್ರು. ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳ ಸಾಗರವೇ ನೆರೆದಿತ್ತು. ವಿಜಯ್ ಕಾಣ್ತಿದ್ದಂತೆ ಕೇಕೆ ಹಾಕಿದ್ರು. ಅಭಿಮಾನಿಗಳ ಪ್ರೀತಿಯ ಕೂಗಿಗೆ ದಳಪತಿ ಕೈ ಬೀಸಿದ್ರು. ಇನ್ನು ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ವಿರೋಧ ಇದೆ. ಹೀಗಾಗಿ ವಿಜಯ್ಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋಕೆ ಕರವೇ ಸಿದ್ಧತೆ ನಡೆಸಿತ್ತು. ಉಡುಪಿಯ ಉದ್ಯಾವರ ಬಲೈಪಾದೆ ಬಳಿ ಪ್ರತಿಭಟನೆಗೆ ನಿರ್ಧರಿಸಿದ್ದ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಮಂಗಳೂರಿನಿಂದ ಅಶೋಕ್ ಜೊತೆ ಪ್ರಜ್ವಲ್, ಟಿವಿ9 ಉಡುಪಿ.